ಬಿಡಲಾರೆ. ಇದು ಕನಸಾ? ಅಕ್ಕ ಈಗ ಬರುತ್ತಿದ್ದಾಳೆ. ಅಕ್ಕಳಿಗೆ ಎಲ್ಲ ಹೇಳಿಬಿಡುತ್ತೇನೆ. ಅಮ್ಮ, ನಮಗೆ ಐಸ್ ಕ್ರೀಮ್. ಒಳಗಡೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೇನೆ, ತಿನ್ನಿ. ಕೈ ತೊಳೆದು ತಿನ್ನಿ. ನಾನ್ ಸ್ವಲ್ಪ ಬಟ್ಟೆ ಬದಲಿಸಿ ಬರುತ್ತೇನೆ. ಅಕ್ಕ, ಏನಾಯ್ತು? ಯಾಕೆ ಬೇಜಾರಾಗಿದ್ದೀಯಾ? ಅದು ಯಾರು? ಅದು ಏನದು? ಹೇಳು. ನೀನು ಹೇಳ್ತೀಯ ಅಲ್ವಾ? ಏನ್ ಬಿತ್ತು? ಅಯ್ಯೋ ದೇವ್ರೆ! ಪಿಂಕಿ, ರಿಕ್ಕಿ! ಪಿಂಕಿ, ರಿಕ್ಕಿ, ಏನಾಯ್ತು ಇಲ್ಲಿ? ನಾನಿನ್ನ ಬಿಡಲಾರೆ. ಏನು, ನಾನು ಸೆಕ್ಸಿ ಲುಕ್ ಅಲ್ಲಿ ಬಂದು ನಿನ್ನ ಹೆದರಿಸಿದ್ನಾ? ರೀನಾ, ನಾನು ಭೂತ, ನಿನ್ನ ತಿಂದು ತೆಗುತ್ತೇನೆ. ಅಕ್ಕ, ಅದು ಭಯಂಕರವಾಗಿತ್ತು. ಆಯ್ತು ಆಯ್ತು. ರೀನಾ ಹೇಳಿದ್ನಲ್ಲ, ಅದೊಂದು ಕನಸು ಅಷ್ಟೇ. ಅಕ್ಕ, ಕನಸು ಎಷ್ಟು ನೈಜವಾಗಿರುತ್ತಾ? ಅಯ್ಯೋ ರೀನಾ, ಈ ಮನೆಗೆ ಬಂದು ಒಂದು ದಿನ ಕೂಡ ಆಗಿಲ್ಲ. ಹೋಗು, ಐಸ್ ಕ್ರೀಮ್ ತಿನ್ನು. ನಾನು ಬಟ್ಟೆ ಬದಲಿಸಿ ಬರುತ್ತೇನೆ. ಅಯ್ಯೋ ಅಕ್ಕ, ನನ್ನ ಮಾತನ್ನು ನಂಬಲ್ವೇ? ನಿಜವಾಗ್ಲೂ ಈ ಮನೆಯಲ್ಲಿ ಭೂತ ಇದೆಯಾ ಅಥವಾ ನನ್ನ ಭ್ರಮೆನಾ? ನನಗೆ ಏನಾಗ್ತಿದೆ? ಏನ್ ಮಾಡ್ಲಿ? ಟೀನಾಗೆ ಫೋನ್ ಮಾಡಿ ಇಲ್ಲಿ ಬರ್ಲು ಹೇಳುತ್ತೇನೆ. ರೀನಾ, ಏನಾಯ್ತು? ಯಾಕೆ ಚಕಿತಳಾದೆ? ಓ, ನಿನ್ ಕನಸಲ್ಲಿ ನಾನು ಇದೇ ಅವತಾರಲ್ಲಿ ಬಂದಿದ್ನಾ? ಮೊದ್ಲೇ ನಾನು ಭಯದಲ್ಲಿ ಇದ್ದೇನೆ, ನೀನು ಇನ್ನೂ ನನಗೆ ಭಯ ಪಡಿಸುತ್ತಿದ್ಯಾ? ರೀನಾ, ಯಾಕೆ ಇಷ್ಟು ಭಯ ಪಡ್ತಿದ್ಯಾ? ಇದೇನು ಹೊಸತಾ? ನೀನು ಮೊದಲ ಬಾರಿ ನನ್ನ ಹೀಗೆ ನೋಡುತ್ತಿಲ್ವೇ? ಹೇಳು, ನಾನು ಹೀಗೇ ಇರುವುದಲ್ವೇ? ಗೊತ್ತಲ್ಲ ನಿನಗೆ, ಮತ್ತ್ಯಾಕೆ ಇಷ್ಟು ಗಂಭೀರವಾಗಿ ಪರಿಗಣಿಸುತ್ತಿದ್ದೀಯಾ? ಅಕ್ಕ, ಕ್ಷಮಿಸಿ, ತಪ್ಪು ತಿಳ್ಕೊಳ್ಬೇಡಿ. ನಾನೀಗ ಆ ಕನಸಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದೇನೆ ಅಷ್ಟೇ. ರೀನಾ, ನಾನಿನ ಅಕ್ಕ ಆಯ್ತಾ? ನಿನ್ನ ಬಗ್ಗೆ ನನಗೆ ತುಂಬಾನೇ ಕಾಳಜಿ ಇದೆ. ನಾನಿರುವಾಗ ನಿನಗೆ ಯಾಕೆ ಭಯ? ಹೇಳು. ನೋಡು, ನನ್ನ ಬಲ ನೋಡು. ನಿನಗೆ ಗೊತ್ತಲ್ಲ, ಅಜ್ಜಿಯಿಂದ ಕಲಿತ ಸಾಹಸಮರ ಕಲೆಯಿಂದ ಅದು ಯಾವುದೇ ಭೂತಗಳಲ್ಲಿ ಅದನ್ನು ಹಿಡಿದು ನನ್ನ ತಂಗಿಗೆ ತೊಂದರೆ ಕೊಡ್ತೀಯಾ ಅಂತ ಚೆನ್ನಾಗ್ ಬಡಿದು ನಾಶ ಮಾಡುವೆ. ಏನು? ಯಾಕೆ? ನಾನು ತಮಾಷೆ ಮಾಡುತ್ತಿದ್ನಾ? ಅಂತೂ ನಿನ್ನ ಖುಷಿಯಲ್ಲಿ ನೋಡುವ ಭಾಗ್ಯ ಒಲಿದು ಬಂತು. ಅಕ್ಕ, ನಿಜ ಹೇಳು, ನೀನು ಈ ಮನೆಗೆ ಬರುವ ನಿರ್ಧಾರ ಮೊದ್ಲೇ ಮಾಡಿದ್ಯಾ? ಹೌದು. ತಂದೆ ತೀರಿಕೊಂಡ ನಂತರ ಅಮ್ಮ ಈ ಮನೆಗೆ ಬರಬೇಕೆಂದು ಆಸೆ ಪಟ್ಟಳು. ನಾನು ಈ ಮನೆಯ ಒಳಗಡೆ ಎಲ್ಲ ದುರಸ್ತಿ ಮಾಡಿಸಿದೆ. ಹೊರಗಡೆ ಕಲರ್ ಹಾಕುವಷ್ಟರಲ್ಲಿ ಅಮ್ಮ ತೀರಿಕೊಂಡಳು. ಅಕ್ಕ, ಕ್ಷಮಿಸಿ. ಅಮ್ಮ ನಮ್ಮ ಜೊತೆ ಇಲ್ವಾದ್ರೇನು ಅವಳ ಆಸೆ ನಾವು ಈಡೇರಿಸೋಣ. ಅವಳ ಇಚ್ಛೆಯಂತೆ ನಾವು ಈ ಮನೆಗೆ ಬಂದೆವು. ನಾವು ಒಟ್ಟುಗೂಡಿ ಹೊಸ ಜೀವನ ಆರಂಭಿಸೋಣ. ಥ್ಯಾಂಕ್ಸ್ ರೀನಾ. ಈ ಖುಷಿಯಲ್ಲಿ ನಿನಗಾಗಿ ಬಗೆ ಬಗೆಯ ಷಡ್ರಸ ಭೋಜನ, ಖಗ್ರಾಸ ಭೋಜನ, ಮೃಷ್ಟಾನ್ನ ಭೋಜನ, ಭೂರಿ ಭೋಜನ ಸಿದ್ಧಪಡಿಸುವೆ. ಅಕ್ಕ, ಭೋಜನಗಳ ಪ್ರಕಾರ ಕೇಳುತ್ತಲೇ ಬಾಯಿಗೆ ನೀರು ಬಂದುಬಿಡ್ತು. ಕೈ ತೊಳೆದ್ ಬರ್ಲಾ? ಊಟ ಮಾಡೋಣ. ಒಂದು ನಿಮಿಷ, ನೀನು ಈ ವಿಧವಾದ ಭೋಜನಗಳನ್ನು ಯಾವಾಗ ಸಿದ್ಧಪಡಿಸಿದ್ಯಾ? ಗಂಟೆ ಎಷ್ಟು ಆಯ್ತು ನೋಡು. ಹೊರಗಡೆಯಿಂದ ಭೋಜನವನ್ನ ತಂದಿದ್ದೇನೆ. ಮಳೆ ಬರುತ್ತಿದೆ. ಏನ್ ಶಬ್ದ ಕೇಳಿತು? ಯಾರೂ ಕಾಣಿಸುತ್ತಾ ಇಲ್ಲ. ಕೆಳಗಡೆ ಹೋಗಿ ನೋಡುತ್ತೇನೆ.
ಯಾರು? ಏನಿದು ಶಬ್ದ? ಯಾರು ಅಲ್ಲಿ? ಅಯ್ಯೋ, ಕಿಚನ್ ಇಂದ ಶಬ್ದ ಬರುತ್ತಿದೆ. ಯಾರಲ್ಲಿ? ಅಕ್ಕ, ಕಿಚನ್ ಅಲ್ಲಿ ನೀವಿದ್ದೀರಾ? ಅಕ್ಕ ಮೇಲೆ ರೂಮಲ್ಲಿ ಮಲಗಿದ್ದಾಳೆ. ಅಯ್ಯೋ, ಆ ಕನಸಿಂದ ಕಿಚನ್ ಅಲ್ಲಿ ಹೋಗಲು ಭಯವಾಗುತ್ತಿದೆ. ಏನಾಗಲ್ಲ, ಅದೆಲ್ಲ ನನ್ನ ಭ್ರಮೆ. ನಾನು ಕಿಚನ್ ಅಲ್ಲಿ ಹೋಗಿ ನೋಡ್ತೇನೆ. ಯಾರೂ ಇಲ್ಲ. ಸುಮ್ಮನೆ ಭಯ ಪಡುತ್ತಿದ್ದೇನೆ. ನೀರು ಕುಡಿಯುವ. ಯಾರು ಕಿರುಚಿದ್ರು? ಅಮ್ಮಗೆ ಕೇಳಲಿಲ್ಲ. ಅಮ್ಮ ಹೆಡ್ಫೋನ್ ಹಾಕೊಂಡಿದ್ದಾಳೆ, ಅದಕ್ಕೆ ಕೇಳಿಸಲಿಲ್ಲ. ಏನಾಯ್ತು ಮಕ್ಕಳೇ, ಯಾಕೆ ಹೆದರಿದ್ದೀರಾ? ಅಮ್ಮ ಕೆಳಗಡೆ ಯಾರು ಕಿರುಚಿದ್ರು? ಹೌದಾ, ನಾನು ಹೋಗಿ ನೋಡುತ್ತೇನೆ. ನೀವಿಬ್ಬರೂ ಇಲ್ಲಿಯೇ ಇರಬೇಕು. ಆಯ್ತು. ಕರೆಂಟ್ ಈಗ ಬಂತು, ಕೆಳಗಡೆ ಬರಬಾರದು, ಇಲ್ಲಿಯೇ ಇರಿ. ಆಯ್ತು. ರೀನಾ ಬಾಲ್ಕನಿಗೆ ಇಲ್ಲ, ಬಾತ್ರೂಮ್ಗೆ ಇದ್ದಾಳ. ರೀನಾ ಒಳಗೆ ಇದೆಯಾ? ರೀನಾ ರೀನಾ ಇಲ್ಲಿಲ್ಲ. ಎಲ್ಲಿ ಹೋದಳು? ರೀನಾ 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 ಏನಾಯ್ತು? ಯಾಕೆ ಕಿರುಚಿದೆ? ರೀನಾ ರೀನಾ ಏನಾಯ್ತು? ರೀನಾ ಎದ್ದೇಳು. ಅಯ್ಯೋ, ಮೂರ್ಛೆ ಹೋಗಿದ್ದಾಳೆ. ಭಯಪಟ್ಟು ಮೂರ್ಛೆ ಹೋಗಿದ್ದಾಳೆ. ಹೇಗೆ? ಏನಾಯ್ತು ಇಲ್ಲಿ? ರೀನಾ ಎದ್ದೇಳು ತಂಗಿ. ಯಾರು? ಯಾರು? ಯಾರಲ್ಲಿ? ಯಾರ್ ನೀನು? ಅಕ್ಕ ಅಕ್ಕ, ನಾನು ಟೀನಾ. ಅಕ್ಕ, ನಾನು ಟೀನಾ. ಟೀನಾ? ಯಾರು ಟೀನಾ? ನೀನು ಟೀನಾ? ಅಯ್ಯೋ ದೇವ್ರೆ, ನಿನ್ಗೇನಾಯ್ತೆ? ನೀನ್ ಯಾವಾಗ ಬಂದೆ? ಅದು ಈ ಮಧ್ಯರಾತ್ರಿ ಭೂತ ಅವತಾರದಲ್ಲಿ ಯಾಕೆ ಸುತ್ತಾಡುತ್ತಿದ್ಯಾ? ಅಯ್ಯೋ ಸಾರಿ. ಹೇ ದೇವ್ರೆ, ಮಕ್ಕಳು ಭಯಪಟ್ರು. ನೀನ್ ಮೊದ್ಲು ಒಳಗೆ ಬಾ. ಹಾ, ಬಂದೆ. ಕರ್ಮ. ಥಂಡಿ ಜ್ವರ ಇದೆ. ಬಾಯಿ ತೆರೆ. ಬಾಯಿ ಮುಚ್ಚು. ನಿದ್ರೆ ಕಡಿಮೆಯಾಗಿದೆ. ಚೆನ್ನಾಗಿ ನಿದ್ರೆ ಮಾಡ್ಬೇಕು. ಔಷಧಿ ಬರೆದು ಕೊಡ್ತೇನೆ. 3 ದಿನ ಕಂಟಿನ್ಯೂ ಔಷಧಿ ಕೊಡಿ. ಭಯ ಪಡ್ದಿರಿ, ಜ್ವರ ನಾಳೆ ಇಳಿಯುತ್ತೆ. ಔಷಧಿ ಕೊಡಿ, ಸರಿ ಹೋಗ್ತಾಳೆ. ಥ್ಯಾಂಕ್ ಯು ಡಾಕ್ಟರ್, ಇಲ್ಲಿ ಬಂದಿದ್ದಕ್ಕೆ. ಆಯ್ತು, ನಾಳ್ದು ಅವಳನ್ನು ನನ್ನ ಕ್ಲಿನಿಕ್ಗೆ ಕರೆತನಿರಿ. ಬರ್ತೇನೆ. ನಾನು ನಿಮ್ಗೆ ಕೆಳಗಡೆ ಬಿಡಲು ಬರುತ್ತೇನೆ. Пришел врач, выписал лекарства. К завтрашнему дню Ирине должно быть лучше. Я вчера вечером приехала. Не спрашивай, мама. А как папа? Ладно, все, вешаю трубку. Пока. ಏನು ರಷ್ಯನ್ ಬ್ಯೂಟಿ, ಅಮ್ಮಳಿಗೆ ಫೋನ್ ಮಾಡಿದೆಯಾ? ಹೌದು. ಎಲ್ಲ ಕ್ಷೇಮವೇ? ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಾ? ನಾವಾ? ನೋಡಿದೆಯಲ್ಲ, ಬಂದಾಗಿನಿಂದ ಏನ್ ನಡೀತಾ ಇದೆ ಹೇಳು. ರಾತ್ರಿ ಏನಾಯ್ತು? ನಿನ್ನ ಮೊಬೈಲಲ್ಲಿ ನಿನ್ನ ಕಾರಲ್ಲಿ ನಾಯಿ ಬೆನ್ನಟ್ಟಿದೆ, ಭಯದಲ್ಲಿ ಓಡಾಡಿ ಕೆಸರಲ್ಲಿ ಎದ್ದು ಬಿದ್ದು ಇಲ್ಲಿ ತಲುಪಿದ್ಯಾ ಅಂತದೇನಾಯ್ತು? ಅಕ್ಕ, ಅದು ಏನದು? ಇದು ನೀವಿಬ್ರು ಏನ್ ಆಟ ಆಡ್ತಿದ್ರೆ? ಈಗ ಸುಮ್ನೆ ಹೇಳುತ್ತೀಯಲ್ವಾ? ಹೇಳುತ್ತೇನೆ. ಅದು ಕಾರಿಂದ ಬರುತ್ತಿರುವಾಗ ನಡು ರಸ್ತೆಯಲ್ಲಿ ಏನೋ ಒಂದು ಪ್ರಾಣಿ ಕಾರ್ ಅಡ್ಬಂತು. ಕಾಡು ನೋಡಿದ್ರೆ ಭಯ ಆಗುತ್ತಿದೆ. ಇದೇ ದಾರಿ ಅಲ್ವಾ? ಮನೆ ಸ್ವಲ್ಪನೇ ದೂರದಲ್ಲಿದೆ.
ಹೇ ದೇವ್ರೆ, ಇದೇನಾಯ್ತು ನನ್ನ ಕಾರು? ಓಹ್, ಕೆಸರಿನಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ಮುಂದಕ್ಕೆ ಹೋಗ ಕಾರ್, ಇನ್ನು ಸ್ವಲ್ಪ ಶಕ್ತಿ. ಒಂದು ಬನ್ನಿ. ಕಾರ್ ಹೊಂಡದಿಂದ ಹೊರಗೆ ತೆಗೆಯಲು ಎಷ್ಟು ಪ್ರಯತ್ನಿಸಿದರೂ ಜಾಗದಿಂದ ಅಲುಗಾಡುತ್ತಿಲ್ಲ. ಅಯ್ಯೋ ದೇವ್ರೆ, ಎಲ್ಲ ನಾಯಿಯಿಂದ ಆಗಿದೆ. ಇದು ನನಗೆ ಬೇಕಿತ್ತಾ? ಎಲ್ಲ ಆ ನಾಯಿ ಕರ ಮತ್ತು ಎದುರು ಬರ್ಲಿ ಚಿಂದಿ ಉಡಾಯಿಸಿ ಬಿಡುತ್ತೇನೆ. ನಾಯಿ, ನೋಡು, ನಾನು ತಮಾಷೆ ಮಾಡುತ್ತಿದ್ದೇನೆ. ನೀನು ಮನೆಗೆ ಹೋಗು. ನೋಡು, ನಾನು ಕೂಡ ಹೋಗುತ್ತೇನೆ. ಅಬ್ಬಾ, ಸಾಕಾಯ್ತು. ಇನ್ನು ಮುಂದೆ ಯಾವ ನಾಯಿಗೂ ಸವಾಲು ಹಾಕೋದಿಲ್ಲ. ಹೀಗೆಲ್ಲ ಆಯ್ತು. ಏನಕ್ಕ ನೀನು? ಅಲ್ಲ, ನೀವಿಬ್ರು ದೊಡ್ಡ ದೊಡ್ಡ ಮಾತಾಡ್ತೀರಾ, ನಾಯಿ ಬೇಕಿಂದ ಭಯ ಪಡ್ತೀರಾ. ನೀವ್ ನಿಜವಾಗ್ಲೂ ನನ್ನ ತಂಗಿ ಅಂದಿರಾ. ಅದಕ್ಕೇನಾ ಯಾರ ಹೆಸರು ಕೂಗದೆ ಕಿಟಕಿ ಗಾಜಿಗೆ ಡಬ್ ಡಬ್ ಅಂತ ಹೊಡೆತಿದ್ದು? ಬೊಬ್ಬೆ ಹಾಕಿದ್ರೆ ನಾಯಿ ಓಡಿ ಬರುತ್ತೆ. ಅಯ್ಯೋ ದೇವ್ರೆ, ನನ್ ಹತ್ರ ಆಗಲ್ಲ. ಅಯ್ಯೋ, ನಾನೇನ್ ಮಾಡ್ಲಿ? ಹಾಳಾದ್ದು ಕರೆಂಟ್ ಕೂಡ ಆದ ವೇಳೆ ಕೈ ಕೊಡ್ಬೇಕಾ? ಆಚೆಯಿಂದ ಈಚೆ ಓಡಾಡುತ್ತಿದ್ದೆ. ನೀನ್ ಅವತಾರ ನೋಡ್ಬೇಕಿತ್ತು. ನೀನು ಸರಿಯಾಗಿ ಸಿಕ್ಕಾಕೊಂಡಿದ್ದೆ ಬಿಡು. ನಿನ್ನ ಊರಿನವರು ಯಾರು ನೋಡಿಲ್ತಾನೆ? ಇಲ್ಲ, ಯಾಕೆ? ಯಾಕ ಮೊದ್ಲೇ ಈ ಮನೆ ಬಗ್ಗೆ ಏನೇನೋ ಕಥೆ ಕಟ್ಟುತ್ತಿದ್ದಾರೆ. ನಿನ್ನ ಅವತಾರ ನೋಡ್ತಿದ್ರೆ ಹೊಸ ಭಯಂಕರ ಕಥೆನೆ ಸೃಷ್ಟಿಯಾಗುತ್ತಿತ್ತು. ಅಕ್ಕ, ಯಾರೂ ನೋಡಿಲ್ಲ, ದಯವಿಟ್ಟು ಮುಗಿಸಿ. ಅಂದಾಗೆ ಜನ ಈ ಮನೆ ಬಗ್ಗೆ ಏನ್ ಹೇಳುತ್ತಿದ್ದಾರೆ? ಆಯ್ತು, ತಮಾಷೆ ಸಾಕು, ನಡೆ. ಎಲ್ಲಿಗೆ? ಯಾಕೆ, ಕಾರ್ ಬೇಡ್ವಾ? ಅಯ್ಯೋ ಬೇಕು. ಟೋಯಿಂಗ್ ಸರ್ವಿಸ್ಗೆ ಕಾಲ್ ಮಾಡಿದ್ದೀರಾ? ಹೌದು, ನಡೆ. ರೀನಾ, ನಾವು ಬೇಗ ಬರ್ತೇವೆ. ನಿನ್ನ ಫೋನ್ ಟೇಬಲ್ ಮೇಲೆ ಇಟ್ಟಿದ್ದೇನೆ. ರೀನಾ, ನಾನು ಮತ್ತೆ ಟೀನಾ ಸ್ವಲ್ಪ ಕೆಳಗೆ ಹೋಗಿ ಬರುತ್ತೇವೆ. ಮತ್ತೆ ನೀರ್ ಬೇಕಾದ್ರೆ ನೋಡು, ಇಲ್ಲಿ ಟೇಬಲ್ ಮೇಲೆ ಬಿಸಿ ನೀರಿನ ಬಾಟ್ಲಿ ಇದೆ. ಬೇಗ ಬರುತ್ತೇವೆ. ಏನ್ ಬೇಕಿದ್ರೆ ಕಾಲ್ ಮಾಡು. ಇವನೇ ಕೆಲ್ಸ ಬೇಗ ಮುಗಿಸಿ ಹೋಪ ಎಂತ ಪಾರ್ತಿನ? ಇಲ್ಲ ಮಾರೆ, ಈ ಜಾಗು ಸರಿ ಇಲ್ಲ. ಇಲ್ಲಿ ಬೂತು ಪ್ರೇತಗಳೆಲ್ಲ ಸುತ್ತಾಡ್ತಂಬ್ರು. ಹೌದಾ? ಮಣ್ಣೆತ್ ನಿನ್ ತಲಿಗ್ ಬೂತುನ ಮುಚ್ಕ ಕೆಲ್ಸ ಕಾಣ. ಎಂತ ಚಂದ ಕಾರ್ ಮಾರೆ, ಇಲ್ಲಿ ಹ್ಯಾಂಗ್ ಬಂದ್ ಸಿಗ್ಬಿತ್? ನಾಯಿ ಎಡ್ ಬಂತಂಬರ್. ಹೌದಾ? ಕಾಡ್ ನಾಯಿಯ? ಯಾವನ್ ಕಂಡಿದ? ನಾಯಿಯೋ ಬೆಕ್ಕು? ಅಲ್ಕಾ ಕಾರ್ ಓನರ್ ಬಂದ್ರ ಕಾತ್. ಏನಿದು, ಕಾರ್ ಇಷ್ಟು ಮುಂದೆ ಬಂದು ಬಿಟ್ಟಿದೆ? ಅದು ಕಾರ್ ರಿವರ್ಸ್ ಹೋಗ್ತಿರ್ಲಿಲ್ಲ. ಮುಂದೆ ಹೋಗಿ ಹೊರಬರಲು ಪ್ರಯತ್ನ ಪಟ್ಟೆ, ಅದು ಅಲ್ಲೇ ಸಿಲುಕಿಕೊಂಡಿತು. ಎಂತ ಮಾಡ್ರು ಕಾರ್ ಹೊರತಕ್ಕೋಕಾತಿಲ್ಲ. ಕೆಳಗೆ ಎಂತದ್ ಬೂತ್ ಗೀತ್ ಇಟ್ಕೊಂತೆ ನಂಗ್ರೆ. ಮತ್ತೆಂತ ಎಂತ ಮಾಡ್ರು ಕಾರ್ ಹೊರಗ್ ಬರ್ಕಲ್ಲ. ಒಂದ್ ಕೆಲ್ಸ ಮಾಡುವ, ಎರಡ್ ಕಡೆ ಚಕ್ರದ ಕೆಳಗೆ ಹಲ್ಗೆ ಹಾಕುವಯ್ಯ. ಅಯ್ಯಪ್ಪ, ಊಟ ಹಿಡ್ಕೊಂಡದ್ ಹೋದ್ ಮಾರೆ. ಹೋಯ್, ಪೊಲೀಸ್ಗೆ ಕರೆ ಮಾಡಿ. ಅಸ್ಥಿ ಪಂಜರ. ಅಯ್ಯೋ ದೇವ್ರೆ, ಒಳ್ಳೇದಾಯ್ತು ನಿನ್ನೆ ರಾತ್ರಿ ಅದು ಹೊರಗೆ ಬರ್ಲಿಲ್ಲ. ಏನು ಸಮಸ್ಯೆ ಇಲ್ಲಿ? ನಾನು ಇಲ್ಲಿ ತನಿಖೆ ನಡೆಸುತ್ತಿದ್ದೇನೆ. ನೀವ್ ಏನು ಮಾಡುತ್ತಿದ್ದೀರಿ? ಸಹಕರಿಸಿ. ರಾತ್ರಿ ನಾಯಿ ಕಾರು ಎದುರು ಬಂತು. ಇವಳು ಕಾರು ಸ್ಟೀರಿಂಗ್ ತಿರುಗಿಸಿ ಬಿಟ್ಟಳು. ನಿಯಂತ್ರಣ ತಪ್ಪಿತು. ಕಾರ್ ಬಂದು ಇಲ್ಲಿ ಸಿಲುಕಿಕೊಂಡಿತು. ಆಯ್ತು, ಇಲ್ಲಿ ಒಂದು ಸೈನ್ ಮಾಡಿ. ಥ್ಯಾಂಕ್ ಯು. ನೀವು ಈಗ ಹೋಗಬಹುದು. ಆದ್ರೆ ಇವಳು ಊರು ಬಿಟ್ಟು ಎಲ್ಲೂ ಹೋಗುವಂತಿಲ್ಲ.
ಯಾಕೆ ನಾನ್ ಏನ್ ಮಾಡಿದೆ? ನೀನ್ ಸುಮ್ನೆ ಇರು, ಇವಳು ಎಲ್ಲಿಗೂ ಹೋಗಲು ನೀವು ತನಿಖೆ ಮಾಡಿ. ಮೀನಾ, ನೀನು ಚಂದ್ರಶೇಖರ್ ಅವರ ಮಗಳು ತಾನೆ? ಹೌದು. ನಿಮಗೆ ನನ್ನ ತಂದೆ ಹೇಗೆ ಗೊತ್ತು? ನಾನ್ಯಾರು ಅಂತ ಗೊತ್ತಾಗಿಲ್ವಾ? ನಾನು ರಾಜೇಂದ್ರ ರಾವ್ ಅವರ ಕಿರಿ ಮಗಳು. ರಾಜೇಂದ್ರ ರಾವ್ ಅಂದ್ರೆ ನೀನು? ಹಾ, ನೀನು ಭವಾನಿ ಅಲ್ವಾ? ಹೌದು. ಅಬ್ಬಾ, ಅಂತೂ ಸಾಧಿಸ್ಬಿಟ್ಟೆ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೇನೆ. ಈಗ ಏನ್ ಕೆಲಸ ಇದೆಯಾ? ಯಾಕೆ? ನಾವ್ ಎಷ್ಟು ವರ್ಷಗಳ ನಂತರ ಭೇಟಿಯಾಗುತ್ತಿದ್ದೇವೆ. ಸ್ವಲ್ಪ ಹೊತ್ತು ಹರಟೆ ಹೊಡೆಯೋಣ. ಡ್ಯೂಟಿಯಲ್ಲಿ ಇದ್ದೇನೆ. ನಿನಗೆ ನಾನ್ ಕಾಲ್ ಮಾಡುತ್ತೇನೆ. ನಿನ್ನ ಅಕ್ಕನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ. ಇಷ್ಟು ವರ್ಷಗಳು ಕಳೆದಿವೆ, ಆದ್ರೂ ಇನ್ನೂ ನನಗೆ ಅಕ್ಕಳನ್ನು ಹುಡುಕಿ ತೆಗೆಯಲು ಆಗಲಿಲ್ಲ. ಈ ಅಸ್ಥಿಪಂಜರ ಏನ್ ಮಾಡ್ತೀರಾ? ಅದು ಫೋರೆನ್ಸಿಕ್ ಲ್ಯಾಬ್ಗೆ ಹೋಗುತ್ತೆ. ಓ ಹೌದಾ? ಅಸ್ಥಿಪಂಜರ ನೋಡಿದ್ರೆ ಅಷ್ಟು ಹಳೆತು ಅನ್ಸಲ್ಲ ಅಲ್ವಾ? ಆಯ್ತು, ನಾವು ಹೋಗುತ್ತೇವೆ. ಇದು ನನ್ನ ಅಕ್ಕಳ ಅಸ್ಥಿಪಂಜರ ಆಗಿದ್ದರೆ ಒಂದು ಬಾರಿ ತಪಾಸಣೆ ಮಾಡಿಸಿ ನೋಡುತ್ತೇನೆ. ಡಿಎನ್ಎ ರಿಪೋರ್ಟ್ ಇಂದ ಗೊತ್ತಾಗುತ್ತೆ. ಅಕ್ಕ, ಮೀನ್ ಬೇಕಾ? ಮೀನಕಗೆ ಮೀನ್ ಬೇಡ್ವಾ? ಬೇಕು. ಟೀನಾ ಸಾಕು. ಎಂತ ಮೀನಿತ್? ಬಾಂಗ್ಡಿ, ಕುಟ್ಲಿ, ಅಂಬರ್ಕಿ, ಪ್ಯಾಂಪ್ಲೆಟ್ ಯಾವ್ದು ಕೊಡದ್ ಹೇಳಿ. ಹೆಡ್ಗಿ ಇಳಿಸಿ ಪ್ಯಾಂಪ್ಲೆಟ್ ಕಾಂಬ. ಅಕ್ಕ, ಕ್ರ್ಯಾಪ್ ಪ್ರಾನ್. ಜಾರಿ ಚಟ್ಲಿ ಇಲ್ಲ. ನಾಳಿಗ್ ತಕ ಬತ್ತೆ ಬೇಕಾರ್. ನಾಳಿಗ್ ಬೇಡ, ಬುಧವಾರ ತನ್ನಿ. ನಾಳಿಗ್ ಸೋಮವಾರ. ಯಾವಾಗ ಬಂದತ್? ನಾವಾ ಬಂದ್ 3 ದಿನ ಆಯ್ತ್. ಕಾರ್ ಬಂದತ್ ಕಣ್ಣ. ಬಂದೆ. ಈ ಬದಿ ಯಾರು ಇದ್ ಸುತ್ತಾಡೋದಿಲ್ಲ. ಯಾಕೆ? ಯಾವನೋ ದೊಡ್ಡ ಮಂತ್ರವಾದಿ ಇಲ್ ಮಾಟ ಮಂತ್ರ ಮಾಡಿ ನನ್ಬ್ರ. ಅದಕ್ಕೆ ಇಲ್ ಭೂತ ಪ್ರೇತಗಳೆಲ್ಲ ಹೋತರಿಗೆ ಬತ್ತರಿಗೆ ಎಲ್ಲ ತೊಂದ್ರೆ ಕೊಡ್ತಾನೆ ಇತ್. ಹೌದಾ? ಅದೆಲ್ಲ ಒಂದು ಕಟ್ಕತೆಗಳು. ನೀನೇನಿಲ್ಲಿ ಮೀನು ಮಾರಾಟಕ್ಕಾಗಿ ಬಂದಿದ್ಯಾ ಅಥವಾ ಹೆದರ್ಸಲು ಬಂದಿದ್ಯಾ? ನಾನ್ಯಾಕ್ ಹೆದರ್ಸುದ್? ಅಲ್ಲ, ಈ ಹೆಂಗ್ಸ್ ಹಿಂಗ್ ಹೇಳುದಾ? ನಿಮ್ಮನ್ ಕಂಡ್ರೆ ಒಳ್ಳೆಯರ್ ಕಂಡಂಗ್ ಆಯ್ತು, ಅದಕ್ಕೆ ಹೇಳಪ್ಪ. ಕೆಣಗೆ ಯಾರು ಕೊಟ್ರೆ ಅಲ್ಲಿ ಉದ್ರಿ ಹೋಗ್ಬೇಕು. ನನ್ನ ಪರಿಚಯ ಇಲ್ಲ ಹೆಣ ನಿಂಗೆ. ನೀನ್ ಮಲ್ಲಿ ಮಗಳ ಅಲ್ದಾ? ನನ್ನ ಅಬ್ಬಿ ಹೆಸರು ಹ್ಯಾಂಗ್ ಗೊತ್ತಾಯ್ತು ನಿಂಗ್? ಯಾರ್ ನೀನ್? ನಾನ್ ಯಾರ? ಚೋಟ್ ಉದ್ದ ಇಲ್ಲ ಹೆಣ ನೀನ್. ನಂಗೆ ಎದುರು ಮಾತಾಡ್ತೀಯಾ? ಅಕ್ಕ, ಒಂದ್ ನಿಮಿಷ. ಇವಳು ಮೀನಾಕ, ಅಮರ್ಚಂದ್ ಅವರ ಮೊಮ್ಮಗಳು. ಅಯ್ಯೋ ಅಮ್ಮ, ತಪ್ಪಾಯ್ತು. ನಾನ್ ಸಂದಿನ್ ನಿಮ್ಮನ್ ಕಾತಾನೆ ಬಂದಿದ್. ನಂಗ್ ಗೊತ್ತಿಲ್ಲಾಯ್ತಮ್ಮ, ಕ್ಷಮಿಸಿ. ಆಯ್ತು, ಮೀನು ಕೊಡು, ಕಾಸು ತೆಗೋ, ಹೋಯ್ತಾ ಇರು. ಹಿಂದೆ ತಿರುಗಿ ನೋಡ್ಬಾರದು. ಬುಧವಾರ ಮತ್ತೆ ಬನ್ನಿ. ಏನವಳು ಹೇಗ್ ಮಾತಾಡ್ತಾಳೆ? ಅವಳಿಗೆ ನಮ್ಮ ಬಗ್ಗೆ ಗೊತ್ತಿರ್ಲಿಲ್ಲ. ಬಿಡಿ, ಒಳಗೆ ಹೋಗೋಣ. ಅಂತೂ ಟೀನಾಳ ಕಾರ್ ಕೆಸರಿನಿಂದ ಹೊರಬಂತು. ಹೌದು, ನಾನ್ ಅದೇ ಯೋಚನೆ ಮಾಡ್ತಿದ್ದೆ. ಎಷ್ಟು ಒದ್ದಾಡಿದ್ರೂ ಕಾರ್ ಹೊಂಡದಿಂದ ಹೊರಬರ್ತಾನೆ ಇಲ್ಲ. ಕಾರ್ ಕೆಳಗಿನ ಪಾರ್ಟ್ ಸಿಲುಕಿಕೊಂಡಿದೆ. ಪಾಪ, ಆ ಟೋಯಿಂಗ್ ಸರ್ವಿಸ್ನವರು ಕಾರ್ ಹೊರ ತೆಗೆಯಲು ಎಷ್ಟು ಪರಿಶ್ರಮ ಪಟ್ಟರು. ಹೌದು, ಮತ್ತು ತುಂಬಾ ತಮಾಷೆ ಮಾಡ್ಕೊಂಡು ಕೆಲಸ ಮಾಡುತ್ತಿದ್ರು. ಕಾರ್ ಕೆಸರಿನಿಂದ ಹೊರಬರುವಾಗ ಅಸ್ಥಿಪಂಜರ ಕೆಸರು ನೀರಲ್ಲಿ ತೆಲಾಡುದು ನೋಡಿ ನಾನು ಇವತ್ತು ಜೈಲಲ್ಲಿ ಕಳೆಯಬೇಕಾಗುತ್ತೆ ಅಂತ ಭಾವಿಸಿದ್. ನೀನ್ ಯಾಕೆ ಭಯಪಡ್ತೀಯಾ? ನಾನಿದ್ದೇನಲ್ಲ. ಹೌದು, ನಿಮ್ಮಂತ ಅಕ್ಕ ಸಿಗೋಕೆ ನಾನೇನು ಹಿಂದಿನ ಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿರಬೇಕು. ಹೌದಾ? ನೀ ನನ್ನ ಚಿಕ್ಕಪ್ಪನ ಮಗಳು. ರೀನಾ ಮತ್ತೆ ಟೀನಾ ಇಬ್ಬರೂ ಖುಷಿಯಾಗಿರ್ಬೇಕು. ಅದೇ ನನ್ನ ಆಸೆ. ಹೌದಾ? ಆದ್ರೂ ನನಗಿಂತ ನಿಮ್ಗೆ ರೀನಾನೇ ಇಷ್ಟ. ಅದು ಹೌದು, ಅವಳು ನಿನಗಿಂತ ಚಿಕ್ಕವಳು. ಅದಕ್ಕೆ. ಅಕ್ಕ, ಚಿಕ್ಕಪ್ಪನ ಮಗಳಾದ್ರೂ ಸ್ವಂತ ತಂಗಿಯಾಗಿ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಚಿಕ್ಕಪ್ಪನ ಮಗಳು ಒಂದು ಚೂರು ಚಿಕ್ಕಪ್ಪನ ಹೋಲಿಕೆಲ್ಲ. ಎಲ್ಲ ರಷ್ಯನ್ ಚಿಕ್ಕಮ್ಮನ ಜೆರಾಕ್ಸ್ ಕಾಪಿ. ಮತ್ತೇನು ಜನ ನನ್ನ ಸುಮ್ಮನೆ ರಷ್ಯನ್ ಬ್ಯೂಟಿ ಅಂತ ಕರೆಯಲ್ಲ. ಹೌದೌದು, ನಿನ್ನೆ ರಾತ್ರಿ ನೋಡಿದ್ದೆವು ರಷ್ಯನ್ ಬ್ಯೂಟಿನ ಅವತಾರ. ಅಕ್ಕ, ಹೌದು, ಈ ಮನೆಯಲ್ಲಿ ನಿಜವಾಗ್ಲೂ ಭೂತವಿಲ್ಲಲ್ಲ. ಅಂದ್ರೆ ಭೂತ ಬಂದು ಕತ್ತು ಹಿಡಿದು ಈ ಮನೆಯಿಂದ ತೊಲಗಿ ಅಂತ ಓಡಿಸಿದ್ರೆ? ಯಾಕೆ ಭಯನಾ? ನಾನಿಲ್ವಾ? ಅಜ್ಜಿಯಿಂದ ಕಲಿತ ಸಾಹಸ ಸಮರ ಕಲೆಯಿಂದ. ಹೇ, ನನ್ನ ಮಾತು ಪೂರ್ತಿ ಆಗಿಲ್ಲ. ನೋಡಿದ್ರ ಸ್ವಲ್ಪನೂ ಹಿರಿಯರಿಗೆ ಗೌರವವಿಲ್ಲ.
ಟೀನಾ ಟೀನಾ ಏನು ಮಾಡುತ್ತಿದ್ದೀಯಾ ಟೀನಾ ಯಾರು ಯಾರು ಬಾ ಟೀನಾ ಯಾರು ಹೊರಗಡೆ ಯಾರಿದ್ದಾರೆ ಅಕ್ಕ ನೀನಾ ಬಾ ಟೀನಾ ಬಾ ರೀನಾ ರೀನಾ ಮಲಗಿದ್ದಾಳೆ ಸ್ವಲ್ಪ ಹೊತ್ತಿನ ಮೇಲೆ ಬರುವ ಇಲ್ಲಿ ನಿಜವಾಗಿಯೂ ಪ್ರೇತ ಇದೆ ಆ ಮೀನು ಮಾರುವಳು ಹೇಳಿದ್ದು ಎಲ್ಲ ನಿಜ ದೇವ್ರೆ ಕಾಪಾಡು ಈ ಊರು ಬಿಟ್ಟೊಲಗಿ ಈ ಊರು ಬಿಟ್ಟೊಲಗೆ ಚಳಿ ಜ್ವರ ಬಾಯ್ ತೆರೆ ಆಯ್ತು ಬಾಯಿ ಮುಚ್ಚು ನಿದ್ರೆ ಕಡಿಮೆ ಆಗಿದೆ ಚೆನ್ನಾಗಿ ನಿದ್ರೆ ಮಾಡಬೇಕು ಈ ಊರು ಬಿಟ್ಟೊಲಗಿ ಈ ಊರು ಬಿಟ್ಟೊಲಗೆ